ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋ. ಈ ಹಾಡು ಏನಕ್ಕೆ ನೆನಪು ಬಂತೆಂದರೆ, ಇಲ್ಲಿ ನೋಡಿ, ಎಷ್ಟೋ ಜನ ಸಮಾಜದಲ್ಲಿ ಸಮಾಜ ಸೇವೆ ಹೆಸರಲ್ಲಿ ತಮ್ಮ ರಾಜಕೀಯ ಬಲಪಡಿಸಿಕೊಳ್ಳುತ್ತಾರೆ. ಆದರೆ ಇಲ್ಲೊಬ್ಬರು ಯಾವುದೇ ರಾಜಕೀಯ ಲಾಭ ಇಲ್ಲದೆ ಎಷ್ಟೋ ವರ್ಷಗಳಿಂದ ಒಂದು ಸಂಘಟನೆ ಮಾಡಿಕೊಂಡು ಕಷ್ಟ ಅಂತ ಬಂದವರಿಗೆ ಕೈಯಲ್ಲಿ ಆದಷ್ಟು ಅಲ್ಲ, ಕೈ ಮೀರಿ ಸಹಾಯ ಮಾಡುತ್ತಿದ್ದಾರೆ. ನಾವು ಆ ಮಹಾಭಾರತದಲ್ಲಿ ಬರುವ ಕರ್ಣನನ್ನು ನೋಡಿಲ್ಲ, ಆದರೆ ಈಗಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ಕರ್ಣ ಇದ್ದಾನೆ. ಅವರೇ ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷ ಹಾಗೂ ಸಂಸ್ಥಾಪಕ CM ಬೈರೇಗೌಡರವರು. ಇವರಿಗೆ ಎಷ್ಟು ಕೃತಜ್ಞತೆ ತಿಳಿಸಿದರೂ ಸಾಲದು. ಏಕೆಂದರೆ ನಮ್ಮ ಸಮಾಜದಲ್ಲಿ ನಾನು ನನ್ನ ಕುಟುಂಬ ಎನ್ನುವ ಈ ಕಾಲದಲ್ಲಿ ಇಲ್ಲೊಬ್ಬರು ಸಮಾಜವೇ ನನ್ನ ಕುಟುಂಬ, ಸಮಾಜದ ಸಂತೋಷವೇ ನನ್ನ ಸಂತೋಷ ಎನ್ನುತ್ತಾ ಇಡೀ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 10,000 ಉಚಿತ ಮನೆಯ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಇವರಿಗೆ ಯಾವುದೇ ರಾಜಕೀಯ ಬೇಡ, ಯಾವುದೇ ಪ್ರಸಾರ ಬೇಡ, ಯಾವುದೇ ಇನ್ನಿತರ ಹೆಸರು ಬೇಡ. ಇವರಿಗೆ ನಿರ್ಗತಿಕರ ಬದುಕಿನಲ್ಲಿ ಬದಲಾವಣೆ ಬಂದರೆ ಸಾಕು. ಇದುವರೆಗೆ ಅನೇಕ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು, ಅಂದರೆ ಕೊರೋನಾ ಸಮಯದಲ್ಲಿ ಉಚಿತ ಆರೋಗ್ಯ ಕಿಟ್, ವಿದ್ಯಾರ್ಥಿಗಳಿಗೆ ಉಚಿತ ಸ್ಕಾಲರ್ಶಿಪ್, ಪ್ರತಿಭಾ ಪುರಸ್ಕಾರ, ಎಷ್ಟೋ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವಾಸ, ಇನ್ನು ಅನೇಕ ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತ ಬಸ್ ವ್ಯವಸ್ಥೆ, ಅನಾರೋಗ್ಯ ಸಮಸ್ಯೆ ಅಂತ ಬಂದರೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿರುತ್ತಾರೆ. CM ಬೈರೇಗೌಡರ ಈ ಸೇವೆ ಹೀಗೆ ಮುಂದುವರಿಯಲಿ ಹಾಗೂ ಆ ಭಗವಂತ ಇವರಿಗೆ, ಇವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ 100 ಕಾಲ ನೀಡಲಿ. ಇನ್ನೂ ಎಷ್ಟೋ ಬಡವರ ಬದುಕಿಗೆ ಬೆಳಕಾಗಲಿ ಎಂದು ಪ್ರಾರ್ಥಿಸೋಣ.